ನಮಸ್ಕಾರ. ಕನ್ನಡ ಡಿವಿ ನ್ಯೂಸ್ ವಿಜಯಪುರ. ನಾನು ಶಂಕರ್ ತುಂಟಾಪುರ್. ಒಂದು 4-5 ದಿವಸಗಳಿಂದ ಬಿಜೆಪಿಯವರು ಬಿಜಾಪುರದಲ್ಲಿ ಮತ್ತು ಇಡೀ ರಾಜ್ಯದಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿದೆ, ರಾಜ್ಯ ಸರ್ಕಾರ ಅದರ ಮೇಲೆ ತೆರಿಗೆ ಹಾಕಿದೆ ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ 3 ರೂಪಾಯಿ ತೆರಿಗೆ ಹಾಕಿದ್ದು ನಿಜ, ಆದ್ರೆ ಬಿಜೆಪಿಯವರು ತಮ್ಮ ಒಂದು ನೈತಿಕತೆಯನ್ನ, ತಮ್ಮ ಒಂದು ಪ್ರಜ್ಞೆಯನ್ನು ಕಳ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಸಂದರ್ಭದಲ್ಲಿ. ಯಾಕಂತ ಕೇಳಿದ್ರೆ ಕಳೆದ 10 ವರ್ಷಗಳಲ್ಲಿ ಕೇಂದ್ರದ ಮೋದಿಯವರ ಸರ್ಕಾರ, ಅವರದೇ ಸರ್ಕಾರ ಈ ದೇಶದಲ್ಲಿ ಜನರು ಉಪಯೋಗಿಸುವ ಎಲ್ಲ ವಸ್ತುಗಳ ದರಗಳನ್ನು ದುಪ್ಪಟ್ಟಾಗಿ ಮಾಡಿದ್ದಾರೆ. ಅದು ಅರಿಯೋದಕ್ಕಿಲ್ಲ ಅವರಿಗೆ, ಅದರ ಅರಿವೇ ಇಲ್ಲ ಅವರಿಗೆ. ಅಡಿಗೆ ಎಣ್ಣೆ ಇರ್ಬೋದು, ದಿನಸಿ ವಸ್ತುಗಳು ಇರ್ಬೋದು, ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಇದನ್ನು ಇಳಿಸಿ ಅಂತ ಹೇಳಿ ಅವ್ರ ಪಕ್ಷದವ್ರಿಗೆ ಹೇಳೋದು ಧೈರ್ಯ ಅವ್ರಿಗೆ ಆಗಿಲ್ಲ. ಇಡೀ ರಾಷ್ಟ್ರದಲ್ಲಿ ಬಿಜೆಪಿ ಅವರು ಏನ್ ಹೇಳ್ತಿದ್ರು ಅಂದ್ರೆ, ಒಂದು 1000 ರೂಪಾಯಿ ಪೆಟ್ರೋಲ್ ಬೆಲೆ ಆಗಲಿ, ದೇಶಕ್ಕೋಸ್ಕರ ನಾವು 1000 ರೂಪಾಯಿ ಕೊಟ್ಟು ಹಾಕೊಂಡು ಓಡಾಡ್ತೀವಿ. ಮತ್ತೆ ಇದು ಅವಾಗ ಅಷ್ಟು ಇರಿದ್ರೆ ದೇಶಕ್ಕೋಸ್ಕರ, ಇದು 3 ರೂಪಾಯಿ ರಾಜ್ಯಕ್ಕೋಸ್ಕರ. ಅಂದ್ರೆ ರಾಜ್ಯಕ್ಕೋಸ್ಕರ ತೆರಿಗೆ ಸಂಗ್ರಹಿಸಿ ಅಭಿವೃದ್ಧಿ ಮಾಡಿದ್ರೆ ಇವ್ರಿಗೆ ಮನಸ್ಸಿಲ್ಲ, ರಾಜ್ಯ ಅಭಿವೃದ್ಧಿ ಆಗಬಾರ್ದಿವ್ರಿ. ರಾಜ್ಯದ ಸರ್ವತೋಮುಖಗಳಿಗಾಗಿ ತೆರಿಗೆ ಸಂಗ್ರಹಿಸೋದಲ್ಲಿ, ಅಭಿವೃದ್ಧಿ ಕೆಲಸ ಮಾಡೋದಲ್ಲಿ ಇವರಿಗೆ ಮನಸ್ಸಿಲ್ಲ. ಇವರಿಗೆ ಅದು ಬೇಕಾಗಿಲ್ಲ. ಇವರಿಗೆ ಕೇವಲ ಪ್ರತಿಭಟನೆ ಮಾಡೋದು, ಅವ್ರ ಕೆಲಸನೇ ಪ್ರತಿಭಟನೆ ಮಾಡೋದು. ದಿನ ಬೆಳಿಗ್ಗೆ ಅಂದ್ರೆ ಸಂಜೆ ತನಕ ಪ್ರತಿಭಟನೆ, ದಿನ ಒಂದು ಏನಾರ ಇಶ್ಯೂ ಇರ್ತದೆ. ಯಾವತ್ತಾದ್ರೂ ದೇಶದ ಅಭಿವೃದ್ಧಿಗೆ, ಈ ರಾಜ್ಯದ ಅಭಿವೃದ್ಧಿಗೆ ಜನಪರವಾಗದಂತ ಒಂದು ಕಾರ್ಯಕ್ರಮಗಳಿಗಾಗಿ ಇಂಥದ್ದು ಮಾಡ್ರಿ, ಆ ಕೆಲಸ ಮಾಡ್ರಿ ಅಂತ ಇವ್ರು ಒಂದು ದಿವಸನೂ ಪ್ರತಿಭಟನೆ ಆಗಲಿ, ಬೇಡಿಕೆ ಆಗಲಿ ಮಾಡಿದ್ದು ನಾನು ಹೊಡೆಯಿಲ್ಲ. ಕಬ್ಬಿಣದ ಬೆಲೆ ಏರ್ತು, ಸಿಮೆಂಟಿನ ಬೆಲೆ ಏರ್ತು, ಅವಾಗ ಇವರು ಹೇಳಿಲ್ಲ. ದೀಪದ ಎಣ್ಣೆ, ದೇವರಿಗೆ ಹಚ್ಚಂತ ದೀಪದ ಎಣ್ಣೆ ಬೆಲೆ ಏರ್ತು, ದೇವರಿಗೆ ಪೂಜೆ ಮಾಡಂತ ಪೂಜಾ ಸಾಮಗ್ರಿಗಳ ಬೆಲೆಗಳು ದುಪ್ಪಟ್ಟದು. ಅದರ ಮೇಲೆ GST ಹಾಕಿದ್ರು. ಮಕ್ಕಳು ಕೊಡುವಂತ ಹಾಲಿನ ಮೇಲೆ GST, ಮೊಸರಿನ ಮೇಲೆ GST, ಪೆನ್ನು ಪೆನ್ಸಿಲ್ ನೋಟ್ಬುಕ್ ಮೇಲೆ GST, ಜೆರಾಕ್ಸ್ ಮಷಿನ್ ಮೇಲೆ GST, ಜೆರಾಕ್ಸ್ ಹೊಡೆದು ಕೊಡೋದ್ರ ಮೇಲೆ GST. ಅವಾಗ ಇವೆಲ್ಲ ಬೆಲೆ ಏರಿಕೆ ಕಂಡು ಬರಲಿಲ್ಲ ಇವರಿಗೆ. 14ರಿಂದ 24ರವರೆಗೆ 50ರಿಂದ 60 ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳು ಪ್ರತಿ ಲೀಟರ್ಗೆ ಹೆಚ್ಚಾದವು. 60 ರೂಪಾಯಿ ಇದ್ದಂಥದ್ದು 105, 8ರವರೆಗೆ ಹೋಯ್ತು, 110ರವರೆಗೆ ಹೋಗಿ ಬಂತು. ಚುನಾವಣಾ ಸಂದರ್ಭದಲ್ಲಿ 1 ರೂಪಾಯಿ ಕಡಿಮೆ ಮಾಡೋದು, ಮತ್ತೆ ಏರಿಸೋದು, 1 ರೂಪಾಯಿ ಕಡಿಮೆ ಮಾಡೋದು, ಮತ್ತೆ ಏರಿಸೋದು. ಇನ್ನು ಇನ್ನೊಂದು ಆಘಾತಕಾರಿ ವಿಷಯ ಹೇಳೋದಂದ್ರೆ, ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೆದಾಗ ರಷ್ಯಾದವರು ಕಡಿಮೆ ಬೆಲೆಗೆ ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನು ಭಾರತಕ್ಕೆ ಮಾರಾಟ ಮಾಡಿದ್ರು. 35% ಕಡಿಮೆ ಬೆಲೆಗೆ. ಆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ನಮ್ಮ ದೇಶದ ತೈಲ ಕಂಪನಿಗಳಿಗೆ ಯಾಕೆ ನೀಡಿರಲಿಲ್ಲ? ಇವರು ನೀಡಿದ್ರೆ ಜನರಿಗೆ ಅನುಕೂಲ ಆಗ್ತಿತ್ತು, ರೇಟ್ ಕಡಿಮೆ ಆಗ್ತಿತ್ತು, 20-30 ರೂಪಾಯಿ ಲೀಟರ್ ಕಡಿಮೆ ಆಗ್ತಿತ್ತು. ಅವಾಗ ಅದನ್ನ ಪ್ರೈವೇಟ್ ಕಂಪನಿಗಳಿಗೆ ಮಾರಿಸಿ, ಅಲ್ಲಿಂದ ದೇಶದ ಪ್ರೈವೇಟ್ ತೈಲ ಪಂಪ್ಗಳಿಗೆ, ತೈಲ ಕಂಪನಿಗಳಿಗೆ ಮಾರಾಟ ಮಾಡಿಸಿ ಅಲ್ಲಿ ಲಾಭ ಹೊಡ್ಕೊಂಡ್ರು. ಇವತ್ತ ದಾರಿನಲ್ಲಿ ನಯಾರ, ಜಿಯೋ, GRPL, MRPL, ಆಮೇಲೆ ರಿಲಯನ್ಸ್ 15 ವರ್ಷಗಳಿಂದ ಬಂದು ಬಿದ್ದಂತ ಪಂಪ್ಗಳು, ಎಲ್ಲಾ ರಿಲಯನ್ಸ್ ಪಂಪ್ಗಳು ಇವತ್ತು ಉದ್ಧಾರ ಆಗಿಬಿಟ್ಟು. ಯಾಕಂದ್ರೆ ರಷ್ಯಾದಿಂದ ಡೀಸೆಲ್ ಪೆಟ್ರೋಲ್ ಬಂತು, ಆ ಡೀಸೆಲ್ ಪೆಟ್ರೋಲ್ ಕಳ್ಳ ದಾರಿಯಿಂದ ಅವರಿಗೆ ಕೊಟ್ಟು ಅವರನ್ನು ಉದ್ಧಾರ ಮಾಡ್ಲಿಕ್ಕೆ ಇವರು ಭಾರತ ಸರ್ಕಾರದವರು ಆ ದಾರಿ ಹಿಡಿದ್ರು. ಅವಾಗ ಜನರ ಪರ ಕಾಳಜಿ ಇರಲಿಲ್ಲ ಇವರಿಗೆ. ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾದಾಗ ಕೇಳಿಲ್ಲ. ಸುಮ್ಮನೆ ಎಲ್ಲರೂ ತಮ್ಮ ಮನ್ಯಾಗ ಒಲೆಗಳ ಮುಖಾಂತರ, ತಮ್ಮ ಏನಾದರೂ ಒಂದು ತಮ್ಮ ಸೌದೆ ಮುಖಾಂತರ ಅವ್ರು ಅಡಿಗೆ ಮಾಡ್ಕೊಳ್ತಿದ್ರು, ತಮ್ಮ ಎಲ್ಲ ಬೇಯಿಸ್ಕೊಳ್ತಿದ್ರು. ಅದನ್ನ ಒಯ್ದು ಸಿಲಿಂಡರ್ ಇಟ್ಟು ಆ ಸಿಲಿಂಡರ್ಗಳು ಕೆಲಸಕ್ಕೆ ಬರಲಾರ್ದಂಗೆ ಮಾಡಿದ್ರು. ಆ ಸಿಲಿಂಡರ್ಗಳು ಯಾವ ತರ ಯೂಸ್ ಮಾಡ್ತಾ ಇದ್ದಾರೆ, ಯಾವ ತರ ಆಟ ಆಡ್ತಾ ಇದ್ದಾರೆ ಹುಡುಗರು, ಮನೆ ಜನ ಉಪಯೋಗಿಸ್ತಾರೆ ಅಂತ ಹೇಳಿ ತಾವು ನೋಡಿರ್ಬೋದು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಅದು. ಅವು ಕಾಣ್ತಾ ಇಲ್ಲ ಇವ್ರಿಗೆ. ಒಟ್ಟಾರೆ ನೈತಿಕ ಹಕ್ಕಿಲ್ಲ, ನೈತಿಕತೆ ಇಲ್ಲ ಪ್ರತಿಭಟನೆ ಮಾಡಲಿಕ್ಕೆ.
ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ ನೀವು 50-60 ವರ್ಷ ಸರ್ಕಾರ ನಡೆಸಿದಂತ ಪಕ್ಷ 50% ಹೆಚ್ಚಿಗೆ ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ ಮಾಡಿರಲಿಲ್ಲ. ನೀವು ಒಮ್ಮೆ 10 ರೂಪಾಯಿ ಮಾಡಿದ್ರಿ, ಅವಾಗ ನೀವು ಬೆಲೆ ಏರಿಕೆ ಕಂಡು ಬರಲಿಲ್ಲ ನಿಮ್ಗ. ಹಿರಿಯ ನಾಗರಿಕರಿಗೆ, ಸೀನಿಯರ್ ಸಿಟಿಜನ್ಗಳಿಗೆ ರೈಲ್ವೆದಲ್ಲಿ ರಿಯಾಯಿತಿ ಇತ್ತು, ಆ ರಿಯಾಯಿತಿ ತೆಗೆದ್ರಿ, ಯಾವುದೂ ಸಾಲನೇ ಇಲ್ಲ ನಿಮ್ಗೆ. ಕಡೆಗೆ ರೈಲ್ವೆ ಮಾರೇ ಬಿಟ್ರಿ, ಎಲ್ಲ ರೇಟ್ ಏರಿಸಿ ಅದು ಸಾಲಾರದ ರೈಲ್ವೆನೂ ಸಹಿತ ಮಾರಿಬಿಟ್ರಿ. ಅವಾಗ ಒಬ್ರು ಕೂಗೆತ್ತಿಲ್ಲ, ಒಬ್ರು ಧ್ವನಿ ಎತ್ತಿಲ್ಲ.